ಹತ್ತಿ ತರ ಮೃದುವಾಗಿರುವ ಇಡ್ಲಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ತೆಂಗಿನಕಾಯಿ ಚಟ್ನಿ. ಈವಾಗಿನ ಸಂದರ್ಭದಲ್ಲಿ ತೆಂಗಿನಕಾಯಿಯ ಬೆಲೆ ಗಗನಕ್ಕೇರ್ತಾ ಇದೆ. ಕೆಲವರು ತೆಂಗಿನಕಾಯಿಯನ್ನ ಇಷ್ಟಪಡಲ್ಲ. ಅಂಥವರು ತೆಂಗಿನಕಾಯಿಯನ್ನ ಬಳಸದೆ ರುಚಿ ರುಚಿಯಾದ ಚಟ್ನಿಯನ್ನ ಹೀಗೂ ಮಾಡಬಹುದು. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಬಾಣಲೆಗೆ 2 ಟೀ ಸ್ಪೂನ್ ಎಣ್ಣೆಯನ್ನ ಹಾಕಿ ಸ್ವಲ್ಪ ಬಿಸಿಯಾದ್ಮೇಲೆ 6 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 2 ಹಸಿಮೆಣಸು ಇವಿಷ್ಟನ್ನ ಎಣ್ಣೆಯಲ್ಲಿ ಹುರಿಯಿರಿ. ಎಣ್ಣೆಯಲ್ಲಿ ಹಸಿಮೆಣಸನ್ನ ಕತ್ತರಿಸಿ ಹಾಕಬೇಕು, ಇಲ್ಲ ಅಂದ್ರೆ ಅದು ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿಯುತ್ತೆ. ನಂತರ 2 ಮಧ್ಯಮ ಗಾತ್ರದ ಈರುಳ್ಳಿಯನ್ನ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿ ಕಡಿಮೆ ಉರಿಯಲ್ಲಿ ಹಸಿ ವಾಸನೆ ಹೋಗುವ ತನಕ ಹುರಿಯಬೇಕು. ಆದ್ರೆ ಈರುಳ್ಳಿಯ ಕಲರ್ ಚೇಂಜ್ ಆಗೋದು ಬೇಡ. ಈರುಳ್ಳಿಯ ಬಣ್ಣ ಬದಲಾದ್ರೆ ಚಟ್ನಿ ರುಚಿಸಲ್ಲ. ನಂತರ ಸ್ಟವ್ ಅನ್ನ ಆಫ್ ಮಾಡಿ ಆರಲು ಬಿಡಿ. ಒಂದು ಮಿಕ್ಸಿ ಜಾರ್ಗೆ ಹುರಿದುಕೊಂಡಿರೋ ಮಿಶ್ರಣ, 1 ಟೇಬಲ್ ಸ್ಪೂನ್ ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸಣ್ಣ ಗಾತ್ರದ ಹುಣಸೆ ಹಣ್ಣು, ಉಪ್ಪು ಅರ್ಧ ಟೀ ಸ್ಪೂನ್, ಅಗತ್ಯವಿರುವಷ್ಟು ನೀರನ್ನ ಸೇರಿಸಿ ರುಬ್ಬಿಕೊಳ್ಬೇಕು. ತೀರಾ ನುಣ್ಣಗೂ ಅಲ್ಲ, ತರಿತರಿನೂ ಅಲ್ಲ, ಆ ರೀತಿ ಇರಲಿ. ರುಬ್ಬಿದ ಚಟ್ನಿಯನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ಮಗುಚಿ. ಕೊನೆಯಲ್ಲಿ ಸಿಂಪಲ್ ಆಗಿರುವ ಒಗ್ಗರಣೆಯನ್ನ ಮಾಡೋಣ. ಒಗ್ಗರಣೆಗೆ ಎಣ್ಣೆ, ಉದ್ದಿನಬೇಳೆ, ಒಣಮೆಣಸು, ಕರಿಬೇವು, ಸಾಸಿವೆ ಒಗ್ಗರಣೆಯನ್ನ ಹಾಕಿ. ನಾನಿಲ್ಲಿ ಶುಂಠಿ ಹಾಕಿ ಮಾಡಿರೋದ್ರಿಂದ ಇಂಗನ್ನ ಬಳಸಿಲ್ಲ. ಆದ್ರೆ ಇಲ್ಲಿ ತೆಂಗಿನ ತುರಿಯನ್ನ ಬಳಸಲೇ ಇಲ್ಲ. ತೆಂಗಿನಕಾಯಿ ಇಲ್ದೇನೆ ಅದೇ ರುಚಿ ಕೊಡುವ ಒಂದು ಸ್ಪೆಷಲ್ ಚಟ್ನಿ ಅಂತಾನೆ ಹೇಳ್ಬೋದು. ಇಡ್ಲಿ ಜೊತೆಗೆ ಹೇಳಿ ಮಾಡಿಸಿದ ಚಟ್ನಿ. ಈ ಚಟ್ನಿ ಇದ್ರೆ ಇನ್ನು 2 ಇಡ್ಲಿ ಜಾಸ್ತಿನೇ ತಿಂತೀರಾ. ಹಾಗಿದ್ರೆ ಒಮ್ಮೆ ಟ್ರೈ ಮಾಡ್ಬೋದಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.